ಆಟೋಮೆಟಿಕ್ ಕಾರ್ ಅಂತಾರೆ, ಆದ್ರೆ ಆಟೋಮೆಟಿಕ್ ಅಲ್ಲಿ 5 ತರ ಬರುತ್ತೆ. ಬನ್ನಿ ಒಂದೊಂದಾಗಿ ಹೇಳ್ತೀನಿ. ಫಸ್ಟ್ ಒಂದ್ ಬಂದ್ಬಿಟ್ಟು ಆಟೋಮೇಟೆಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, AMT ಅಂತ ಕರಿತೀವಿ. ಇದು ಎಕ್ಸಾಂಪಲ್ ಹೇಳೋದಾದ್ರೆ ಮಾರುತಿ ಸುಜುಕಿ ಇಗ್ನಿಸ್ ಇರ್ಬೋದು, ಟಾಟಾ ನೆಕ್ಸಾನ್ ಇರ್ಬೋದು, ಇದ್ರಲ್ಲಿ ಯೂಸ್ ಮಾಡ್ತೀವಿ. ಇದೊಂದು ಮ್ಯಾನ್ಯುಯಲ್ ತರಾನೇ, ಇದು ಕಂಪ್ಯೂಟರ್ ಆಟೋಮೆಟಿಕ್ ಇಂಟೆಲಿಜೆಂಟ್ ಯೂಸ್ ಮಾಡ್ಕೊಂಡು ಗೇರ್ ಚೇಂಜ್ ಮಾಡುತ್ತೆ. ಇದರ ಅಡ್ವಾಂಟೇಜ್ ಹೇಳೋದಾದ್ರೆ ಇದೊಂದು ಚೀಪರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇರ್ಬೋದು, ಇದರ ಫ್ಯೂಲ್ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಮತ್ತೆ ಈಸಿ ಟು ಡ್ರೈವ್. ಅದೇ ತರ ಡಿಸ್ಅಡ್ವಾಂಟೇಜಸ್ ಹೇಳಿದ್ರೆ ಗೇರ್ ಚೇಂಜ್ ಆಗ್ಬೇಕಾದ್ರೆ ಜರ್ಕ್ ಫೀಲ್ ಆಗುತ್ತೆ, ಇದರಲ್ಲಿ ಸ್ಮೂತ್ ಡ್ರೈವಿಂಗ್ ಸ್ವಲ್ಪ ಕಷ್ಟ, ಜೊತೆಗೆ ಪವರ್ ಲಿಮಿಟೆಡ್ ಆಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಕಂಟಿನ್ಯೂಸ್ ವೇರಿಯಬಲ್ ಟ್ರಾನ್ಸ್ಮಿಷನ್, ಅದನ್ನ CVT ಅಂತಾನೂ ಹೇಳ್ತೀವಿ. ಇದರಲ್ಲಿ ಗೇರ್ ಸ್ವಲ್ಪ ಸ್ಮೂತ್ ಆಗಿ ಶಿಫ್ಟ್ ಆಗುತ್ತೆ. ಇದರಲ್ಲಿ ನಾನು ಬೆಲ್ಟ್ ಮತ್ತೆ ಪುಲಿ ಸಿಸ್ಟಮ್ ನ ಯೂಸ್ ಮಾಡ್ತೀನಿ. ಎಕ್ಸಾಂಪಲ್ ಹೇಳೋದಾದ್ರೆ ಹೋಂಡಾ ಸಿಟಿ. ಇದರ ಅಡ್ವಾಂಟೇಜಸ್ ಹೇಳೋದಾದ್ರೆ ಫ್ಯೂಲ್ ಸೇವ್ ಆಗುತ್ತೆ, ಮತ್ತೆ ಕಾರ್ ಸ್ಮೂತ್ ಆಗಿ ಆಕ್ಸಿಲರೇಟ್ ಆಗುತ್ತೆ, ಮತ್ತೆ ಇಂಜಿನ್ ಸೌಂಡ್ ಕೂಡ ಕಮ್ಮಿ ಆಗುತ್ತೆ. ಡಿಸ್ಅಡ್ವಾಂಟೇಜಸ್ ಹೇಳೋದಾದ್ರೆ ಸ್ಪೋರ್ಟ್ಸ್ ಕಾರ್ಗೆ ಇದು ಸರಿ ಆಗಲ್ಲ, ಜೊತೆಗೆ ಹೆವಿ ಲೋಡ್ ಹಾಕಕ್ಕೆ ಕಷ್ಟ, ರಿಪೇರಿಂಗ್ ಮತ್ತೆ ಮೇಂಟೆನೆನ್ಸ್ ಕಾಸ್ಟ್ ಹೈ ಇರುತ್ತೆ. ಥರ್ಡ್ ಬಂದ್ಬಿಟ್ಟು ಇಂಟೆಲಿಜೆಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, IMT. ಇದರಲ್ಲಿ ಕ್ಲಚ್ ಪೆಡಲ್ ಇರಲ್ಲ, ಆದ್ರೆ ಮ್ಯಾನ್ಯುಯಲ್ ಗೇರ್ ಸ್ಟಿಕ್ ಇರುತ್ತೆ. ಕಾರ್ ಆಟೋಮೆಟಿಕ್ ಆಗಿ ಕ್ಲಚ್ ಕಂಟ್ರೋಲ್ ಮಾಡುತ್ತೆ. ಎಕ್ಸಾಂಪಲ್ ಬಂದ್ಬಿಟ್ಟು i20 ಇರ್ಬೋದು, ಕಿಯಾ ಸೆಲ್ಟಾಸ್ ಇರ್ಬೋದು. ಇದರ ಅಡ್ವಾಂಟೇಜಸ್ ಹೇಳಿದ್ರೆ ಮ್ಯಾನ್ಯುಯಲ್ ಗೇರ್ ನ ಕಂಟ್ರೋಲ್ ಆಗಿ ಹ್ಯಾಂಡಲ್ ಮಾಡಬಹುದು, ಕ್ಲಚ್ ಪೆಡಲ್ ಇರಲ್ಲ, ಸೊ ಈಸಿ ಟು ಡ್ರೈವ್ ಇರುತ್ತೆ, ಜೊತೆಗೆ ಫ್ಯೂಲ್ ಎಫಿಷಿಯನ್ಸಿ ಕೂಡ ಜಾಸ್ತಿ ಆಗುತ್ತೆ. ಇದ್ರ ಡಿಸ್ಅಡ್ವಾಂಟೇಜಸ್ ಹೇಳೋದಾದ್ರೆ ಕ್ಲಚ್ ಫುಲ್ ಆಗಿ ಆಟೋಮೆಟಿಕ್ ಆಗಿ ಆಗಲ್ಲ, ಸೊ ಇರ್ರೆಗ್ಯುಲರಿಟೀಸ್ ಇರುತ್ತೆ, ಜೊತೆಗೆ ಫುಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ತರ ಫೀಲ್ ಬರಲ್ಲ, ಮತ್ತೆ ಜನರಿಗೆ ಅರ್ಥ ಮಾಡಿಸುತ್ತಿದ್ದೊಂದು ಸ್ವಲ್ಪ ಕಷ್ಟ. ನಾಲ್ಕನೇದು ಬಂದ್ಬಿಟ್ಟು ಟಾರ್ಕ್ ಕನ್ವರ್ಟರ್. ಆಲ್ಮೋಸ್ಟ್ ಎಲ್ಲಾ ಕಾರಲ್ಲೂ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಮಾರುತಿ ಸುಜುಕಿ ಬಲೆನೋ ಇರ್ಬೋದು, ಅಥವಾ ಮಹೇಂದ್ರ ಸ್ಕಾರ್ಪಿಯೋ N ಇರ್ಬೋದು. ಇದು ನಮ್ಮ ಇಂಜಿನ್ ಪವರ್ ನ ಸ್ಮೂತ್ ಆಗಿ ಗೇರಿಗೆ ಕೊಡುತ್ತೆ. ಇದಕ್ಕೆ ಸ್ಪೆಷಲ್ ಲಿಕ್ವಿಡ್ ಫ್ಯೂಯಲ್ ಯೂಸ್ ಮಾಡ್ತೀವಿ, ಅದು ಗೇರ್ ನ ಸ್ಮೂತ್ ಆಗಿ ಚೇಂಜ್ ಮಾಡುತ್ತೆ. ಅಡ್ವಾಂಟೇಜಸ್ ಹೇಳೋದಾದ್ರೆ ಗೇರ್ ಸ್ಮೂತ್ ಆಗಿ ಚೇಂಜ್ ಆಗುತ್ತೆ, ಟ್ರಾಫಿಕ್ ಅಲ್ಲಿ ಈಸಿ ಮತ್ತೆ ಪರ್ಫೆಕ್ಟ್ ಡಿಸಿಷನ್ ಮಾಡುತ್ತೆ, ಸ್ಟ್ರಾಂಗ್ ಮತ್ತೆ ರಿಲಯಬಲ್. ಡಿಸ್ಅಡ್ವಾಂಟೇಜಸ್ ಹೇಳೋದಾದ್ರೆ ಫ್ಯೂಲ್ ಸ್ವಲ್ಪ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ, ಹೈಯರ್ RPM ಹೋಗ್ತಿದ್ದಂಗೆ ಸೌಂಡ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಜೊತೆಗೆ ಮೇಂಟೆನೆನ್ಸ್ ಸ್ವಲ್ಪ ಕಾಸ್ಟ್ಲಿ. ಐದನೇದು ಬಂದ್ಬಿಟ್ಟು DCT, ಡ್ಯುಯಲ್ ಕ್ಲಚ್ ಟ್ರಾನ್ಸ್ಮಿಷನ್ ಅಂತ. ಇದು 2 ಕ್ಲಚ್ ಯೂಸ್ ಮಾಡ್ಕೊಂಡು ಫಾಸ್ಟ್ ಆಗಿ ಗೇರ್ ಚೇಂಜ್ ಮಾಡುತ್ತೆ. ಎಕ್ಸಾಂಪಲ್ ಬಂದ್ಬಿಟ್ಟು ಪೋಲೋ ಇರ್ಬೋದು ಅಥವಾ ವರ್ಟಸ್ ಇರ್ಬೋದು. ಇದರಲ್ಲಿ ಗೇರ್ ತುಂಬಾ ಫಾಸ್ಟ್ ಆಗಿ ಚೇಂಜ್ ಆಗುತ್ತೆ, ಪರ್ಫಾರ್ಮೆನ್ಸ್ ಗಾಡಿಗೆ ಇದು ಬೆಸ್ಟ್, ಜೊತೆಗೆ ಒಂದು ಸ್ಪೋರ್ಟಿ ಫೀಲ್ ಕೊಡುತ್ತೆ. ಡಿಸ್ಅಡ್ವಾಂಟೇಜಸ್ ಹೇಳೋದಾದ್ರೆ ಕಾಂಪ್ಲೆಕ್ಸ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ, ಜೊತೆಗೆ ಮೇಂಟೆನೆನ್ಸ್ ಹೈ ಇರುತ್ತೆ, ಲೋ ಸ್ಪೀಡ್ ಅಲ್ಲಿ ಇದು ಜರ್ಕ್ ಫೀಲ್ ಆಗಬಹುದು.